ಅಮೆರಿಕ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಅಧಿಕಾರಕ್ಕೇರಿದ 3 ತಿಂಗಳಲ್ಲೇ ಅಧ್ಯಕ್ಷ ಪಟ್ಟದಿಂದ ಔಟ್ ಆಗ್ತಾರಾ? ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಾಜೀನಾಮೆ. 50 ರಾಜ್ಯಗಳಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಅಮೆರಿಕದ 40ಕ್ಕೂ ಹೆಚ್ಚು ರಾಜ್ಯದ ಜನರು ರೊಚ್ಚಿಗೆದ್ದು ಬೀದಿಗಿಳಿದಿದ್ದಾರೆ. ತಮ್ಮ ನಿರ್ಧಾರಗಳಿಂದ ಜನರ ಆಕ್ರೋಶಕ್ಕೆ ಗುರಿಯಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಅಮೆರಿಕದ 50 ರಾಜ್ಯಗಳಲ್ಲಿ ಪ್ರತಿಭಟನೆ ತೀವ್ರಗೊಂಡಿತ್ತು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಗಳಾಗ್ತಾ ಇದೆ. ಹಾಗಾದ್ರೆ ಏನು ಕಾರಣ? ಅಧಿಕಾರಕ್ಕೇರಿದ 3 ತಿಂಗಳಲ್ಲಿ ಅಧ್ಯಕ್ಷ ಪಟ್ಟದಿಂದ ಕೆಳಗಿಳಿತಾರ? ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗಿದೆ. ಹಾಗಾದ್ರೆ ಯಾವ ಕಾರಣಕ್ಕೆ ಟ್ರಂಪ್ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗಿದೆ? ಈಗಾಗಲೇ ಅಮೆರಿಕದ ಅಲ್ಲಿರೋದೇ 60 ರಾಜ್ಯಗಳೇನು, ಅದರಲ್ಲೂ ಕೂಡ 50 ರಾಜ್ಯಗಳಲ್ಲಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಸಲಹೆಗಾರ ಎಲಾನ್ ಮಸ್ಕ್ ವಿರುದ್ಧ ಶನಿವಾರ ಅಮೆರಿಕಾದ್ಯಂತ ಜನ ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸಿದರು. ಎಲಾನ್ ಮಸ್ಕ್ ಆತನು ಕೂಡ ಟ್ರಂಪಿನ ಸಚಿವ ಸಂಪುಟದ ಒಂದು ಖಾತೆಯಲ್ಲಿ ಇರುವಂತಹ ವ್ಯಕ್ತಿ. ಸರ್ಕಾರಿ ಸಿಬ್ಬಂದಿ ಕಡಿತದಿಂದ ವ್ಯಾಪಾರ ಸುಂಕಗಳು ಮತ್ತು ನಾಗರಿಕ ಸ್ವಾತಂತ್ರ್ಯಗಳನ್ನು ಕಸಿದುಕೊಳ್ಳುವವರೆಗಿನ ಟ್ರಂಪ್ ಅವರ ನೀತಿಗಳನ್ನು ವಿರೋಧ ಮಾಡಿ ವಾಷಿಂಗ್ಟನ್, ನ್ಯೂಯಾರ್ಕ್, ಹೂಸ್ಟನ್, ಫ್ಲೋರಿಡಾ, ಕೊಲೊರಾಡೋ ಮತ್ತು ಲಾಸ್ ಏಂಜಲೀಸ್ ಸೇರಿದಂತೆ ಹಲವು ಸ್ಥಳಗಳಲ್ಲಿ ಈಗ ಆಕ್ರೋಶಗಳು ತೀವ್ರಗೊಂಡಿದೆ. ಡೊನಾಲ್ಡ್ ಟ್ರಂಪು ಆತನ ಕೆಲ ನಿರ್ಧಾರಗಳು ವಿಚಿತ್ರವಾಗಿರುತ್ತೆ. ಅಮೇರಿಕನ್ನರೇ ಫಸ್ಟು, ಅಮೇರಿಕನ್ ಸಿಟಿಸನ್ಗೆ ಮೊದಲ ಆದ್ಯತೆಯನ್ನು ಕೊಡ್ತಾ ಇದ್ದಂತಹ ಒಬ್ಬ ಪ್ರಥಮ ಪ್ರೆಸಿಡೆಂಟ್ ಅಂತ ಹೇಳ್ಬೋದು. ಆದರೆ ಈಗ ಅಮೇರಿಕನ್ನರೇ ತಿರುಗಿ ಬಿದ್ದಿದ್ದಾರೆ. ತಮ್ಮ ನಿರ್ಧಾರಗಳಿಂದ ಜನರ ಆಕ್ರೋಶಕ್ಕೆ ಗುರಿಯಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಅಮೆರಿಕದ 50 ರಾಜ್ಯಗಳಲ್ಲಿ ಪ್ರತಿಭಟನೆ ತೀವ್ರಗೊಂಡಿದೆ. ಅದಕ್ಕೆ ಕಾರಣ ಆಗಿರೋದು ಸರ್ಕಾರಿ ಸಿಬ್ಬಂದಿ ಕಡಿತದಿಂದ ವ್ಯಾಪಾರ ಸುಂಕಗಳು ಮತ್ತು ನಾಗರಿಕ ಸ್ವಾತಂತ್ರ್ಯಗಳನ್ನು ಕಸಿದುಕೊಳ್ಳುವವರೆಗಿನ ಟ್ರಂಪ್ ಅವರ ನೀತಿಗಳನ್ನು ವಿರೋಧ ಮಾಡಿಕೊಂಡು ಈಗಾಗಲೇ ಪ್ರಮುಖವಾಗಿ ವಾಷಿಂಗ್ಟನ್, ನ್ಯೂಯಾರ್ಕ್, ಹೂಸ್ಟನ್, ಫ್ಲೋರಿಡಾ, ಕೊಲೊರಾಡೋ ಮತ್ತು ಲಾಸ್ ಏಂಜಲೀಸ್ ಸೇರಿದಂತೆ ಹಲವು ಸ್ಥಳಗಳಲ್ಲಿ ಜನರು ರೊಚ್ಚಿಗೆದ್ದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸರ್ಕಾರವು ಸಾವಿರಾರು ಫೆಡರಲ್ ಉದ್ಯೋಗಿಗಳನ್ನು ವಜಾ ಮಾಡುತ್ತಿದೆ, ಸಾಮಾಜಿಕ ಭದ್ರತಾ ಕಚೇರಿಗಳನ್ನು ಮುಚ್ಚುತ್ತಿದೆ, ವಲಸಿಗರನ್ನು ಗಡೀಪಾರು ಮಾಡಲು ಪ್ರಯತ್ನ ಪಡ್ತಾ ಇದೆ, ಜೊತೆಗೆ ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ನೀಡುತ್ತಿದ್ದ ರಕ್ಷಣೆಯನ್ನು ಕಡಿಮೆ ಮಾಡುತ್ತಿದೆ ಎಂದು ಪ್ರತಿಭಟನಾಕಾರರು ಘೋಷಣೆಗಳನ್ನು ಕೂಗಿದ್ದು, ಇದರಿಂದ ಜನಸಾಮಾನ್ಯರ ಜೀವನದ ಮೇಲೆ ದುಷ್ಪರಿಣಾಮ ಬೀರಲಿದೆ ಎಂದು ಹೇಳಿದ್ದಾರೆ. ಜೊತೆಗೆ ನ್ಯೂಯಾರ್ಕ್ನಿಂದ ಹಿಡಿದು ಲಾಸ್ ಏಂಜಲೀಸ್ವರೆಗಿನ ಸುಮಾರು 50 ರಾಜ್ಯಗಳಲ್ಲಿ ಸಾವಿರಾರು ಪ್ರತಿಭಟನಾಕಾರರು ಸೇರಿಕೊಂಡು ಹ್ಯಾಂಡ್ಸ್ ಆಫ್ ಎಂಬ ಅಭಿಯಾನ ನಡೆಸಿ ಟ್ರಂಪ್ ಆಡಳಿತದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಅಲ್ಲದೆ ವಾಷಿಂಗ್ಟನ್ನಲ್ಲಿ ಪ್ರತಿಭಟನಾಕಾರರೊಬ್ಬರು ಅಧ್ಯಕ್ಷ ಟ್ರಂಪ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದು, ನಮ್ಮ ಅಧ್ಯಕ್ಷರು ಈಗ ಇತರರ ಹಿತಾಸಕ್ತಿಗಳ ಕೈಗೊಂಬೆಯಾಗಿದ್ದಾರೆ, ಸುಂಕಗಳು ನಮ್ಮ ದೇಶವನ್ನು ನಾಶ ಮಾಡುವ ಅಸ್ತ್ರವಾಗಿದೆ ಎಂದು ಹೇಳಿದ್ದಾರೆ. ಸೊ ಈ ಪ್ರತಿಭಟನೆಯ ಪ್ರತಿಧ್ವನಿ ಅಮೆರಿಕಕ್ಕೆ ಮಾತ್ರ ಸೀಮಿತವಾಗಿರದೆ ಜರ್ಮನಿಯ ಬರ್ಲಿನ್ನಲ್ಲೂ ಕೂಡ ಟೆಸ್ಲಾ ಶೋರೂಮ್ನ ಹೊರಗೂ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಅಲ್ಲದೆ ಫ್ರಾಂಕ್ಫರ್ಟ್ನಲ್ಲಿ ಓವರ್ಸೀಸ್ ಡೆಮೊಕ್ರಾಟ್ ಗುಂಪಿನ ಸದಸ್ಯರು ಅಮೆರಿಕ ಡೊನಾಲ್ಡ್ ಟ್ರಂಪ್ ಅವರು ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಹೇಳಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಸೊ ಅಮೆರಿಕದ ಎಲೆಕ್ಷನ್ ಆಯಿತು ಇತ್ತೀಚೆಗೆ. ಅದರಲ್ಲಿ ಕಮಲಾ ಹ್ಯಾರಿಸ್ರನ್ನು ಸೋಲಿಸಲಾಯಿತು. ಅಮೆರಿಕದ ನೂತನ ಅಧ್ಯಕ್ಷರಾಗಿ ಜನವರಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತಹ ಡೊನಾಲ್ಡ್ ಟ್ರಂಪು ಈ ಹಿಂದೆ ಸದಾ ಬೇರೆ ಧರ್ಮದ ವಿರುದ್ಧ ಕಿಡಿಕಾರ್ತಾ ಇದ್ರು. ಆದರೆ ಈ ಬಾರಿ ಅಮೆರಿಕಕ್ಕೆ ಸುಮಾರು 70ಕ್ಕೂ ಹೆಚ್ಚು ಪರ್ಸೆಂಟೇಜು ಟ್ಯಾಕ್ಸನ್ನು ವಿಧಿಸಿದ್ರು. ಭಾರತದಿಂದ ನಮಗೇನು ಲೇನಾದೇನ ಇಲ್ಲ, ಭಾರತವನ್ನು ಅತ್ಯಂತ ಕೆಳದರ್ಜೆಯಲ್ಲಿ ನೋಡಿದ್ದ ಡೊನಾಲ್ಡ್ ಟ್ರಂಪ್ ಆದರೂ ಕೂಡ ನಮ್ಮ ನರೇಂದ್ರ ಮೋದಿ ಮಾತ್ರ ಹಿಂದೆ ಹೋಗ್ತಾ ಇರ್ತಾರೆ. ಅದು ಯಾವ ಕಾರಣ ಇಟ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಭಾರತವನ್ನು ತಾತ್ಸಾರವಾಗಿ ಕಂಡಿದ್ದ, ಯಕಶ್ಚಿತ್ ಭಾರತ ಅನ್ನೋ ಲೆವೆಲಿಗೂ ಬಂದಿತ್ತು ಡೊನಾಲ್ಡ್ ಟ್ರಂಪ್ ರವರ ನಿರ್ಧಾರ. 70%ಕ್ಕಿಂತಲೂ ಹೆಚ್ಚು ಟ್ಯಾಕ್ಸನ್ನು ವಿಧಿಸಿದ್ದ. ಸೊ ಹಾಗಾಗಿ ಇತ್ತೀಚೆಗೆ ಅದರಲ್ಲಿ ಒಂದಷ್ಟು ಕಡಿತ ಮಾಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಮತ್ತು ಭಾರತದ ನಡುವಿನ, ಅಮೆರಿಕ ಮತ್ತು ಭಾರತದ ನಡುವಿನ ಸಂಬಂಧ ಆರ್ಥಿಕವಾಗಿ ಅಷ್ಟಕ್ಕಷ್ಟೇ ಆದರೂ ಕೂಡ ವ್ಯಾವಹಾರಿಕವಾಗಿ ಒಂದಷ್ಟು
ಸಂಬಂಧವನ್ನು ಇಟ್ಕೊಂಡಿದೆ. ಸೊ ಈಗ ಅಮೆರಿಕಾದ ಜನ ಡೊನಾಲ್ಡ್ ಟ್ರಂಪ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅದರಲ್ಲೂ 60ಕ್ಕೂ ಹೆಚ್ಚು ಜನ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರಂತೆ. ಜೊತೆಗೆ 50 ರಾಜ್ಯಗಳಲ್ಲಿ ಆಕ್ರೋಶಗಳು ಭುಗಿಲೆದ್ದಿದೆ. ಅಲ್ಲಿನ ನಾಗರಿಕರ ಸ್ವಾತಂತ್ರ್ಯಕ್ಕೂ ಕೂಡ ಕೈ ಇಟ್ಟಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ರವರ ಹೊಸ ನೀತಿಗಳ ವಿರುದ್ಧ ಈಗಾಗಲೇ ಅಮೆರಿಕಾದಲ್ಲಿ ಆಕ್ರೋಶಗಳು ವ್ಯಕ್ತವಾಗಿದೆ. ರಾಜೀನಾಮೆ ನೀಡಬೇಕು ಎನ್ನುವಂಥ ಅಭಿಪ್ರಾಯಗಳು ಕೂಡ ಜನ ವ್ಯಕ್ತಪಡಿಸ್ತಾ ಇದ್ದಾರೆ ಎಂದು ಹೇಳಲಾಗ್ತಾ ಇದೆ.